ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸು ಆಡಿಟಿಂಗ್ ಕಂಟಿನ್ಯೂಷನ್ ಇರುತ್ತೆ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ವೆರಿಫಿಕೇಷನ್ ಆಫ್ ಅಸೆಟ್ಸ್, ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್, ವೌಚಿಂಗ್, ಸೊ ಇದರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್ ಹೇಗೆ ಮಾಡ್ತಾರೆ, ಆಡಿಟರ್ಸ್ನ ಅಪಾಯಿಂಟ್ ಹೇಗೆ ಮಾಡ್ತಾರೆ, ಆ್ಯಂಡ್ ಆಡಿಟರ್ಸ್ ರಿಪೋರ್ಟ್ ಅಂತ ಕೊಡ್ತಾರೆ ಆಡಿಟರ್ಸ್. ಸೊ ಆಡಿಟರ್ಸ್ ರಿಪೋರ್ಟ್ ಅಂದರೆ ಏನು, ಅದರೊಳಗೆ ಏನಿರುತ್ತೆ ಅದೆಲ್ಲ ತಿಳ್ಕೊಳ್ಳೋಣ. So first ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್. ಸೆಕ್ಷನ್ 224 ಆಫ್ ದಿ ಕಂಪನೀಸ್ ಆ್ಯಕ್ಟ್, ಸೆಕ್ಷನ್ 224 ಆಫ್ ದಿ ಕಂಪನೀಸ್ ಆ್ಯಕ್ಟ್ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಇದರೊಳಗೆ ಒಂದು 6 ಟೈಪ್ಸ್ ಆಫ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಆಡಿಟರ್ ಅಂತ. ಸೊ ಒಂದು ಕಂಪನಿ ಸ್ಟಾರ್ಟ್ ಆದ ತಕ್ಷಣ, ನಾವು ಕಂಪನಿ ಒಂದು ರಿಜಿಸ್ಟ್ರೇಷನ್ ಆದ ತಕ್ಷಣ ವಿತಿನ್ 1 ಮಂತಲ್ಲೇ ಒಬ್ಬ ಆಡಿಟರ್ನ ನಾವು BOD ಅಪಾಯಿಂಟ್ ಮಾಡ್ತಾರೆ. ಸೊ ಅವ್ರನ್ನ ನಾವು ಫಸ್ಟ್ ಆಡಿಟರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಡನ್ ಬೈ ದ BOD ವಿತಿನ್ 1 ಮಂತ್ ಆಫ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ. ಓಕೆ, ದ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ ಶಾಲ್ ಹೋಲ್ಡ್ ದ ಆಫೀಸ್ ಟಿಲ್ ದ ಕನ್ಕ್ಲೂಷನ್ ಆಫ್ ಫಸ್ಟ್ AGM. ಈ ಆಡಿಟರ್ ಫಸ್ಟ್ ಆಡಿಟರ್ನ ಏನು ಅಪಾಯಿಂಟ್ ಮಾಡಿರ್ತಾರಲ್ಲ, ಅವರು ಒಂದು ಕನ್ಕ್ಲೂಷನ್ ಆಫ್ ಫಸ್ಟ್ AGMವರೆಗೆ ಆಡಿಟರ್ ಆಗಿ ಇರ್ತಾರೆ. ಮುಂದೆ ಕಂಟಿನ್ಯೂ ಆಗ್ಬೋದು ಅಥವಾ ಅವರು ಅಲ್ಲಿಗೆ ಸ್ಟಾಪು ಆಗ್ಬೋದು. ಬಟ್ ಎಲ್ಲಿವರೆಗೂ ಇರ್ತಾರೆ, ಅದು ಯೂಶಲಿ ದ ಫಸ್ಟ್ ಆಡಿಟರ್ ಅಪಾಯಿಂಟೆಡ್ ಆಗಿದ್ದವ್ರು ಎಲ್ಲಿವರೆಗೂ ದೇ ಕ್ಯಾನ್ ಹೋಲ್ಡ್ ದ ಆಫೀಸ್ ಅಂದರೆ ಅಂಟಿಲ್ ದ ಕನ್ಕ್ಲೂಷನ್ ಆಫ್ ಫಸ್ಟ್ AGM. AGM ಇಸ್ ನಥಿಂಗ್ ಬಟ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ. ನೆಕ್ಸ್ಟ್, ಬಟ್ ದ ಕಂಪನಿ ಇನ್ ಜನರಲ್ ಮೀಟಿಂಗ್ ಕ್ಯಾನ್ ರೀಪ್ಲೇಸ್ ದ ಅನದರ್ ಆಡಿಟರ್. ನಾನು ಹೇಳಿದ್ನಲ್ಲ, ಇವ್ರಿಗೆ ಕಂಟಿನ್ಯೂ ಸಹ ಆಗ್ಬೋದು, ಇಲ್ಲ ಅಂತಂದರೆ ಅಲ್ಲಿ ಬೇರೆ ಆಡಿಟರ್ನ ಇವ್ರ ಪ್ಲೇಸಲ್ಲಿ ಇನ್ನೊಂದು ಆಡಿಟರ್, ಅನದರ್ ಆಡಿಟರ್ನ ಕೂಡ ಅಪಾಯಿಂಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಆಡಿಟರ್. ಅರ್ಥ ಆಗಿದೆ ಅನ್ಕೊತೀನಿ. ಕಂಪನಿ ಸ್ಟಾರ್ಟ್ ಆಗಿ ರಿಜಿಸ್ಟ್ರೇಷನ್ ಆಗಿ 1 ಮಂತ್ ಒಳಗಡೆ BOD ಫಸ್ಟ್ ಆಡಿಟರ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇವ್ರು ಎಲ್ಲಿವರೆಗೂ ಇರ್ತಾರೆ, ಇವ್ರದ್ದು ಟರ್ಮ್ ಅಂತಂದರೆ ಅಂಟಿಲ್ ದ ಕನ್ಕ್ಲೂಷನ್ ಆಫ್ ಫಸ್ಟ್ AGM. ಮುಂದೆ ಕಂಟಿನ್ಯೂ ಆಗ್ಬೋದು, ಇಲ್ಲ ಅಂತಂದರೆ ಬೇರೆ ಆಡಿಟರ್ನ ರೀಪ್ಲೇಸು ಮಾಡ್ತಾರೆ ಇನ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್. ನೆಕ್ಸ್ಟ್, ಸಬ್ಸಿಕ್ವೆಂಟ್ ಆಡಿಟರ್. ಸಬ್ಸಿಕ್ವೆಂಟ್ ಆಡಿಟರ್ ಅಂದರೆ this auditor is appointed every year by shareholders. First auditor will be appointed by board of directors. Subsequent auditors will be appointed by shareholders every year in AGM. AGM is annual general meeting by passing the ordinary resolution. ಇಲ್ಲಿ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಏನಿರಲ್ಲ. ಆರ್ಡಿನರಿ ರೆಸೊಲ್ಯೂಷನಲ್ಲೇ ಶೇರ್ ಹೋಲ್ಡರ್ಸು ಸಬ್ಸಿಕ್ವೆಂಟ್ ಆಡಿಟರ್ನ ಅಪಾಯಿಂಟ್ ಮಾಡ್ಕೋಬೋದು. ಇಫ್ ದ ಆಡಿಟರ್ ಸೊ ಅಪಾಯಿಂಟೆಡ್ ರಿಜೆಕ್ಟ್ಸ್ ದ ಅಪಾಯಿಂಟ್ಮೆಂಟ್, ಇನ್ ಕೇಸ್ ಇವಾಗ ನಾವು ಮೀಟಿಂಗ್ AGM ಇದೆ ಅಂದ್ಕೊಳ್ಳಿ, ಅಲ್ಲಿ ಕೂತ್ಕೊಂಡಾಗ ನಾವು ಯಾವುದೋ ಒಬ್ಬರು ಆಡಿಟರ್ನ ಅಪಾಯಿಂಟ್ ಮಾಡಿರ್ತೀವಿ. ಇನ್ ಕೇಸ್ ಅವ್ರು ಏನಾರು ರಿಜೆಕ್ಟ್ ಮಾಡಿದರೆ, ಇಲ್ಲ ನಾನು ಆಡಿಟರ್ ಆಗಲ್ಲ ನಾನು ಈ ಕಂಪ್ನಿಗೆ ಅಂತ ಅವ್ರು ಏನಾರು ರಿಜೆಕ್ಟ್ ಮಾಡಿದರೆ, ಅದನ್ನು ನಾವು ಕ್ಯಾಶುವಲ್ ವೇಕೆನ್ಸಿ ಅಥವಾ ವೇಕೆನ್ಸಿ ಆಫ್ ಬೈ ರೆಸಿಗ್ನೇಷನ್ ಅಂತ ಹೇಳೋಕ್ಕಾಗಲ್ಲ. ಇಫ್ ದ ಆಡಿಟರ್ ಸೋ ಅಪಾಯಿಂಟೆಡ್ ರಿಜೆಕ್ಟ್ಸ್ ದ ಅಪಾಯಿಂಟ್ಮೆಂಟ್, ದ ವೇಕೆನ್ಸಿ ಕ್ಯಾನ್ ನೈದರ್ ಬಿ ಟ್ರೀಟೆಡ್ ಆ್ಯಸ್ ಕ್ಯಾಶುವಲ್, ಅದನ್ನು ಕ್ಯಾಶುವಲ್ ವೇಕೆನ್ಸಿ ಅಂತಲೂ ಟ್ರೀಟ್ ಮಾಡೋಕ್ಕೆ ಆಗಲ್ಲ, ಆ್ಯಂಡ್ ವೇಕೆನ್ಸಿ ಬೈ ರೆಸಿಗ್ನೇಷನ್ ಅಂತಲೂ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಸಬ್ಸಿಕ್ವೆಂಟ್ ಆಡಿಟರ್ ಅಂತ. ನೆಕ್ಸ್ಟ್, ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಅಂತ. ಸೆಂಟ್ರಲ್ ಗವರ್ನಮೆಂಟ್ ಅಪಾಯಿಂಟ್ ಮಾಡ್ತಾರೆ. ಇಫ್ ನೋ ಆಡಿಟರ್ ಇಸ್ ಅಪಾಯಿಂಟೆಡ್ ಎಟ್ AGM, ಇಲ್ಲಿ AGMಲ್ಲಿ ಇಫ್ ದ ಕಂಪನಿ ಫೇಲ್ಸ್ ಟು ಅಪಾಯಿಂಟ್ ದ ಆಡಿಟರ್, ಅವಾಗ ಏನು ಮಾಡ್ತಾರೆ, CG is nothing but central government. Central government may appoint the auditor to fill the vacancy. AGM ಅಲ್ಲಿ ಅವ್ರು ಏನಾರ ಇಫ್ ದೇ ಫೇಲ್ ಟು ಅಪಾಯಿಂಟ್ ದ ಆಡಿಟರ್, ಸೆಂಟ್ರಲ್ ಗವರ್ನಮೆಂಟ್ ವಿಲ್ ಅಪಾಯಿಂಟ್ ದ ಆಡಿಟರ್ ಅಂತ ಹೇಳ್ತಿದ್ದಾರೆ. ಓಕೆನಾ, ಆ ವೇಕೆನ್ಸಿ ಫಿಲ್ ಮಾಡೋಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ವಿಲ್ ಅಪಾಯಿಂಟ್. ಸೊ ದಿಸ್ ಇಸ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಅಗೇನ್ಸ್ಟ್ ಅ ಕ್ಯಾಶುವಲ್ ವೇಕೆನ್ಸಿ. ಇಲ್ಲಿ ಕ್ಯಾಶುವಲ್ ವೇಕೆನ್ಸಿ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಆಡಿಟರ್ನ ಅಪಾಯಿಂಟ್ ಆಗಿರೋ ಸಡನ್ನಾಗಿ ಡೆತ್ ಆದರು, ಇಲ್ಲ ಇನ್ಸಾಲ್ವೆನ್ಸಿ ಆಯಿತು, ಸೊ ಆ ಟೈಮಲ್ಲಿ ಅದನ್ನು ನಾವು ಕ್ಯಾಶುವಲ್ ವೇಕೆನ್ಸಿ ಅಂತ ಹೇಳ್ತೀವಿ. ಸೊ ಇಫ್ ದ ಕ್ಯಾಶುವಲ್ ವೇಕೆನ್ಸಿ ಆಫ್ ಆಡಿಟರ್ ಅರೈಸಸ್ ಡ್ಯೂ ಟು ಡೆತ್, ಇನ್ಸಾಲ್ವೆನ್ಸಿ ಎಕ್ಸೆಟ್ರಾ, ದ BOD ಕ್ಯಾನ್ ಫಿಲ್ ದ ವೇಕೆನ್ಸಿ ಅಂಡರ್ ಸೆಕ್ಷನ್ 224 ಆಫ್ 6. ಓಕೆನಾ, ಏನು ಹೇಳ್ತಾರೆ, ದ BOD ಆ ವೇಕೆನ್ಸಿನ ಫಿಲ್ ಮಾಡ್ಬೋದು ಅಂಡರ್ ಸೆಕ್ಷನ್ 224 ಆಫ್ 6. ದಿಸ್ ಇಸ್ ಅಪಾಯಿಂಟ್ಮೆಂಟ್ ಅಗೇನ್ಸ್ಟ್ ದ ಕ್ಯಾಶುವಲ್ ವೇಕೆನ್ಸಿ. ಓಕೆ, ನೆಕ್ಸ್ಟ್,
ಅಪಾಯಿಂಟ್ಮೆಂಟ್ ಬೈ ಸ್ಪೆಷಲ್ ರೆಸಲ್ಯೂಷನ್. ಇಲ್ಲಿ ಮುಂದೆ ನಾವು ಮುಂಚೆ ಸಬ್ಸಿಕ್ವೆಂಟ್ ಆಡಿಟರಲ್ಲಿ ನಾವೇನು ನೋಡಿದ್ವಿ, ಅಲ್ಲಿ ಒಂದು ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡಿ ಆಡಿಟರ್ನ ಅಪಾಯಿಂಟ್ ಮಾಡ್ತಾರೆ ಅಂತ ನೋಡಿದ್ವಿ. ಈಗ ಸ್ಪೆಷಲ್ ರೆಸಲ್ಯೂಷನ್ ಕೂಡ ಆಡಿಟರ್ನ ಅಪಾಯಿಂಟ್ ಮಾಡ್ಬೋದು. ಏನು ಸ್ಪೆಷಲ್ ರೆಸಲ್ಯೂಷನ್ ಅಂದರೆ, ಇನ್ ಕಂಪನೀಸ್ ಆ್ಯಕ್ಟ್ ಆಫ್ 1974 ಅಂಡರ್ ಸೆಕ್ಷನ್ 224A, ಓಕೆನಾ, ಪ್ರೊವೈಡ್ಸ್ ದಟ್ ಇಫ್ 25% or more of the subscribed capital is held, whether individually or collectively. ಯಾರು ಅಂತ ಹೇಳ್ತೀನಿ, ಯಾರು ಹೆಲ್ಡ್ ಮಾಡಿರಬೇಕು ಅಂತ ಹೇಳ್ತೀನಿ. ಅವರು 25% ಆರ್ ಮೋರ್ ಅವ್ರು ಏನಾರ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಹೆಲ್ಡ್ ಮಾಡಿದರೆ ಆವಾಗ ನಾವು ಸ್ಪೆಷಲ್ ರೆಸಲ್ಯೂಷನಿಂದ ಅಪಾಯಿಂಟ್ ಮಾಡ್ಕೋಬೋದು. ಯಾರು ಅಂತಂದರೆ ಪಬ್ಲಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಅ ಗೌರ್ನಮೆಂಟ್ ಕಂಪನಿ ಆರ್ ಅದರ್ ಸ್ಟೇಟ್. ಸೊ ಇವರೇನಾದರೂ 25% ಆರ್ ಮೋರ್ ದ್ಯಾನ್ 25% ಏನಾದ್ರು ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಹೋಲ್ಡ್ ಮಾಡಿದರೆ, ಓಕೆನಾ, ಇವರು. ಆ್ಯಂಡ್ ಇನ್ನು ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ವಿಚ್ ದ ಸ್ಟೇಟ್ ಗೌರ್ಮೆಂಟ್ಸ್ ಹೋಲ್ಡ್ ಮೋರ್ ದ್ಯಾನ್ 51% ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಯಾವುದಾದ್ರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಸ್ಟೇಟ್ ಗೌರ್ಮೆಂಟ್ 51%ಗಿಂತ ಜಾಸ್ತಿ ಮೋರ್ ದ್ಯಾನ್ 51% ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಹೋಲ್ಡ್ ಮಾಡಿದರೆ ಅವರು ಅ ನ್ಯಾಷನಲೈಸ್ಡ್ ಬ್ಯಾಂಕ್ ಆರ್ ಎನಿ ಇನ್ಶೂರೆನ್ಸ್ ಕಂಪನಿ ಕ್ಯಾರಿಂಗ್ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್. ಯಾವುದಾದ್ರೂ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಇನ್ಶೂರೆನ್ಸ್ ಕಂಪನಿ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ಏನನ್ನು ಅವರು ಕ್ಯಾರಿ ಮಾಡ್ತಾಯಿದ್ರೆ ಇವ್ರನ್ನ ನಾವು ಈ ಪೀಪಲ್ನ ಏನಂತ ಹೇಳ್ತೀವಿ, ಅವರು 25% ಆರ್ ಮೋರ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಹೋಲ್ಡ್ ಮಾಡಿರಬೇಕು. ಆವಾಗ ನಾವು ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಮಾಡ್ತೀವಿ. ಯಾರ್ಯಾರು 25% ಆರ್ ಮೋರ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಹೋಲ್ಡ್ ಮಾಡಿರಬೇಕು, ಇದರ್ ದ ಪಬ್ಲಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಗೌರ್ನಮೆಂಟ್ ಕಂಪನಿ, ಅದರ್ ಸ್ಟೇಟ್ ಗೌರ್ನಮೆಂಟ್, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಮೋರ್ ದ್ಯಾನ್ 51% ಆಫ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಸ್ಟೇಟ್ ಗೌರ್ಮೆಂಟ್ ಹೋಲ್ಡ್ ಮಾಡಿದರೆ ಅವರು, ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆರ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡೋರು, ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲಿರೋರು, ಅವರೇನಾದ್ರು ಮಾಡಿದರೆ ದ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ ಶಾಲ್ ಬಿ ಮೇಡ್ ಬೈ ಸ್ಪೆಷಲ್ ರೆಸಲ್ಯೂಷನ್. ಅರ್ಥ ಆಯ್ತಾ? ಇವರಿಗೆ ಸ್ಪೆಷಲ್ ರೆಸಲ್ಯೂಷನ್ ಮುಖಾಂತರ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಅರ್ಥ ಆಗಿದೆ ಅನ್ಕೊತೀನಿ. ಸ್ಪೆಷಲ್ ರೆಸಲ್ಯೂಷನ್ ಈ ತ್ರೀ ಸೆಟ್ ಆಫ್ ಪೀಪಲ್ ಏನಾದ್ರು ಮೋರ್ ದ್ಯಾನ್ 25% ಇಫ್ ದೇ ಹೋಲ್ಡ್ 25% ಆರ್ ಮೋರ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಹೋಲ್ಡ್ ಮಾಡಿದರೆ ಅವ್ರಿಗೆ ದೇ ಕ್ಯಾನ್ ಬಿ ಅಪಾಯಿಂಟೆಡ್ ಬೈ ಸ್ಪೆಷಲ್ ರೆಸಲ್ಯೂಷನ್ ಅಂತ. ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ ಆಫ್ ಗೌರ್ನಮೆಂಟ್ ಆರ್ ಸರ್ಟನ್ ಅದರ್ ಕಂಪನೀಸ್. ಸೊ ಗೌರ್ಮೆಂಟ್ ಕಂಪನೀಸಿಗೆ ಏನೋ ಆಡಿಟರ್ ಹೆಂಗೆ ಅಪಾಯಿಂಟ್ ಮಾಡ್ತಾರೆ ಅಂದರೆ, ಅಂಡರ್ ಸೆಕ್ಷನ್ 619 ಪ್ರೊವೈಡ್ಸ್ ದಟ್ ಆಡಿಟರ್ ಆಫ್ ಗೌರ್ನಮೆಂಟ್ ಕಂಪನಿ ಶಾಲ್ ಬಿ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಗೌರ್ಮೆಂಟ್ ಕಂಪನೀಸಿಗೆ ರಿಲೇಟೆಡ್ ಯಾರಿಗೆ ಆದರೂ ಆಡಿಟರ್ ದೇ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಅವರು ಸೆಂಟ್ರಲ್ ಗೌರ್ಮೆಂಟೇ ಅಪಾಯಿಂಟ್ ಮಾಡ್ತಾರೆ ಫಾರ್ ಗೌರ್ನಮೆಂಟ್ ಕಂಪನೀಸ್ ಆರ್ ಸರ್ಟನ್ ಅದರ್ ಕಂಪನೀಸ್ಗೆ. ಸೊ ಈ 6 ವೇಸಲ್ಲಿ ಆಡಿಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಅರ್ಥ ಆಗಿದೆ ಅನ್ಕೊತೀನಿ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್. ಓಕೆ, ಈಗ ನೆಕ್ಸ್ಟ್ ಆಡಿಟರ್ಸ್ ರಿಪೋರ್ಟ್. ಸೊ ಆಡಿಟರ್ಸ್ ರಿಪೋರ್ಟಲ್ಲಿ ಏನಿರುತ್ತೆ ಅಂತ ನೋಡೋಣ. ಆಡಿಟರ್ಸ್ ರಿಪೋರ್ಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಇಟ್ ಈಸ್ ಅ ರಿಟನ್ ಲೆಟರ್ ಫ್ರಮ್ ದ ಆಡಿಟರ್ containing the opinion of whether a company's financial statements comply with ಗ್ಯಾಪ್ ಅಂದರೆ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಅಂದರೆ ಆ ಒಂದು ರಿಟರ್ನ್ ಲೆಟರ್ ಇರುತ್ತೆ, ಅದರೊಳಗೆ ಆಡಿಟರ್ಸ್ ಒಂದು ಒಪಿನಿಯನ್ ಕೊಟ್ಟಿರ್ತಾರೆ. ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನೆಲ್ಲ ಇರುತ್ತಲ್ಲ, ಅವರು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಎಲ್ಲ ಆಕ್ಸೆಪ್ಟ್ ಮಾಡಿಬಿಟ್ಟು ಬರೆದಿದ್ದಾರೆ. ಗ್ಯಾಪ್, ದಿಸ್ ಇಸ್ ಇಂಪಾರ್ಟೆಂಟ್, GAAP. ಸೊ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿಬಿಟ್ಟು ಅವ್ರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕಂಪ್ಲೈ ಮಾಡಿದಾರಾ ಇಲ್ಲ ಅಂತ ಇರುತ್ತೆ ಆ ಆಡಿಟರ್ಸ್ ರಿಪೋರ್ಟಲ್ಲಿ. ನೆಕ್ಸ್ಟ್, the independent and external audit report is typically published with the company's annual report. ಈಗ ಫಾರ್ ಎಕ್ಸಾಂಪಲ್ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಆ್ಯನ್ಯುವಲ್ ರಿಪೋರ್ಟ್ಸ್ ಅಂತಂದು, ಕಂಪನೀಸ್ ಆ್ಯನ್ಯುವಲ್ ರಿಪೋರ್ಟ್ಸ್ ಅಂತಂದು. ಅದರೊಳಗೆ ಇಂಡಿಪೆಂಡೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟ್ ರಿಪೋರ್ಟು ಪಬ್ಲಿಷ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆ ಆ್ಯನ್ಯುವಲ್ ರಿಪೋರ್ಟಲ್ಲಿ, ಕಂಪನೀಸ್ ಆ್ಯನ್ಯುವಲ್ ರಿಪೋರ್ಟಲ್ಲಿ ಇಂಡಿಪೆಂಡೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟ್ ರಿಪೋರ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್, ದ ಆಡಿಟರ್ಸ್ ರಿಪೋರ್ಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್, ಯಾಕೆ ಆಡಿಟರ್ ರಿಪೋರ್ಟ್ ಇಂಪಾರ್ಟೆಂಟ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಆಗಿರ್ಬೋದು, ಯಾರಾದರೂ ಕ್ರೆಡಿಟರ್ಸ್ ಆಗಿರ್ಬೋದು, ಅವರು ಒಂದು ಲೋನ್ ಏನಾನ ಸ್ಯಾಂಕ್ಷನ್ ಮಾಡಬೇಕಾದಾಗ ಆಡಿಟರ್ಸ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಹ್ಯೂಜ್ ಅಮೌಂಟ್ ಆಫ್ ಲೋನ್ ಏನಾನ ಒಂದು ಕಂಪ್ನಿ
ಬೇಕಾಗ್ತಿದೆ ಅವ್ರಿಗೆ ಲೋನ್ ಏನಾರು ಪ್ರೊವೈಡ್ ಮಾಡ್ತಿದ್ದಾರೆ ಬ್ಯಾಂಕ್ ಅವರು ಅಥವಾ ಯಾರು ಕ್ರೆಡಿಟರ್ಸ್ ಅಂತಂದರೆ ದೇ ನೀಡ್ ಆಡಿಟರ್ಸ್ ರಿಪೋರ್ಟ್. ಓಕೆ, ಅದಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ರಿಕ್ವೈರ್ an audit of the company financial statement before lending them. ಏನಾದ್ರು ಲೋನ್ ಲೆಂಡ್ ಮಾಡೋಕ್ಕಿಂತ ಮುಂಚೆ they require the auditor's report. ಸೊ ಇದು ಆಡಿಟರ್ಸ್ ರಿಪೋರ್ಟ್. ಈಗ ಆಡಿಟರ್ಸ್ ರಿಪೋರ್ಟಲ್ಲಿ ಏನಿರುತ್ತೆ ಕಾಂಪೊನೆಂಟ್ಸ್ ಆಫ್ ಆಡಿಟರ್ಸ್ ರಿಪೋರ್ಟ್? ಯೂಶಲಿ ಆಡಿಟರ್ಸ್ ರಿಪೋರ್ಟ್ಸಲ್ಲಿ ಫಾಲೋಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಫ್ ಗ್ಯಾಸ್, GAAS. ಗ್ಯಾಸ್ ಅಂದರೆ ಜನರಲಿ ಆಕ್ಸೆಪ್ಟೆಡ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಏನೇನಿರುತ್ತೆ ಆಡಿಟರ್ಸ್ ರಿಪೋರ್ಟಲ್ಲಿ ಅಂದರೆ ಕೆಲವೊಂದು ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಅದು ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಇಟ್ ಕಂಟೈನ್ಸ್ 3 ಪ್ಯಾರಾಗ್ರಾಫ್ಸ್. ಯೂಶಲಿ ಆಡಿಟರ್ಸ್ ರಿಪೋರ್ಟಲ್ಲಿ 3 ಪ್ಯಾರಾಗ್ರಾಫ್ಸ್ ಇರುತ್ತೆ. ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿರುತ್ತೆ ಅಂತಂದರೆ ಇಟ್ ಸ್ಟೇಟ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಆಡಿಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್. ಆಡಿಟರ್ಸ್ ಮತ್ತು ಡೈರೆಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿನ ಸ್ಟೇಟ್ ಮಾಡಿರುತ್ತೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ. ಸೆಕೆಂಡ್ ಪ್ಯಾರಾಗ್ರಾಫ್ ಕಂಟೈನ್ಸ್ ದ ಸ್ಕೋಪ್, ಸ್ಟೇಟಿಂಗ್ ದಟ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ಅವ್ರು ಏನೇನು ಅಕೌಂಟಿಂಗ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ, ಏನೇನು ಫಾಲೋ ಮಾಡ್ತಿದ್ದಾರೆ ಅಂತ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇರುತ್ತೆ. ಓಕೆ, ಥರ್ಡ್ ಪ್ಯಾರಾಗ್ರಾಫಲ್ಲಿ ಇಟ್ ಕಂಟೈನ್ಸ್ ಆಡಿಟರ್ಸ್ ಒಪಿನಿಯನ್. ಎಲ್ಲ ಮುಗಿದ್ಮೇಲೆ ಆಡಿಟರ್ಸ್ ಒಪಿನಿಯನ್ ಏನಿರುತ್ತೆ ಅಂತ ಫೈನಲ್ ಆಗಿ ಥರ್ಡ್ ಪ್ಯಾರಾಗ್ರಾಫಲ್ಲಿ ಇರುತ್ತೆ. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಆಫ್ ಆಡಿಟರ್ ಆ್ಯಂಡ್ ಡೈರೆಕ್ಟರ್ಸ್ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನು ಸ್ಕೋಪ್ ಇದೆ, ಏನೇನು ಅಕೌಂಟಿಂಗ್ ಪ್ರಾಕ್ಟೀಸಸ್ ಅವ್ರು ಮಾಡಿದ್ದಾರೆ ಅದನ್ನು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಮೆನ್ಷನ್ ಮಾಡಿರ್ತಾರೆ. ಥರ್ಡ್ ಪ್ಯಾರಾಗ್ರಾಫಲ್ಲಿ ಆಡಿಟರ್ಸ್ ಒಪಿನಿಯನ್ ಇರುತ್ತೆ, ಅದನ್ನು ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಆಫ್ ಆಡಿಟರ್ಸ್ ರಿಪೋರ್ಟ್. ಸೊ ಐ ಹೋಪ್ ನಿಮಗೆ ಅಪಾಯಿಂಟ್ಮೆಂಟ್ ಆ್ಯಂಡ್ ಆಡಿಟರ್ಸ್ ರಿಪೋರ್ಟ್ ಬಗ್ಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಇನ್ನು ನೆಕ್ಸ್ಟ್ ಬರೋ ಕ್ಲಾಸಸಲ್ಲಿ ಇನ್ನೊಂದು 2 ಕ್ಲಾಸಸಲ್ಲಿ ಐ ಥಿಂಕ್ ಕಂಪ್ಲೀಟ್ ಆಗಿಬಿಡುತ್ತೆ. ಕಾಸ್ಟ್ ಆಡಿಟ್ ಅಂದರೆ ಸಪ್ರೇಟಾಗಿ ತಿಳ್ಕೊತೀವಿ, ಮ್ಯಾನೇಜ್ಮೆಂಟ್ ಆಡಿಟ್ ಸಪ್ರೇಟಾಗಿ ತಿಳ್ಕೊತೀವಿ. ಸೊ ಅದೆಲ್ಲ ಮುಂದೆ ನಾವು ಕ್ಲಾಸಸಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಇನ್ಫಾರ್ಮೇಷನ್ ನಾನು ಪ್ರೊವೈಡ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಥ್ಯಾಂಕ್ ಯು.